RRB ವೆನ್ ಚಿತ್ರಗಳು, ವೆನ್ ಡಯಾಗ್ರಾಮ್. ಇಲ್ಲಿ ಎ ಮತ್ತು ಬಿ ನಡುವೆ ಯಾವುದೇ ಆಂಶಿಕ ಸಂಬಂಧವಿಲ್ಲ. ಆದ್ದರಿಂದ ಯಾವ ಎಯು ಬಿ ಅಲ್ಲ. ಉದಾಹರಣೆ ಕರ್ನಾಟಕ, ಮಹಾರಾಷ್ಟ್ರ. ಯಾವ ಬಿಯು ಎ ಅಲ್ಲ. ಇಲ್ಲಿ ಎ ಬಿ ನಡುವೆ ಆಂಶಿಕ ಸಂಬಂಧವಿದೆ. ಆದ್ದರಿಂದ ಕೆಲವು ಎಗಳು ಬಿಗಳಾಗಿವೆ, ಕೆಲವು ಬಿಗಳು ಎಗಳಾಗಿವೆ. ಉದಾಹರಣೆ ಕ್ರಿಕೆಟ್ ಆಟಗಾರರು, ಹಾಕಿ ಆಟಗಾರರು. ಇಲ್ಲಿ ಎಯು ಬಿಯ ಆಂತರಿಕ ಭಾಗವಾಗಿದೆ. ಆದ್ದರಿಂದ ಎಲ್ಲಾ ಎಗಳು ಬಿಗಳಾಗಿವೆ, ಕೆಲವು ಬಿಗಳು ಮಾತ್ರ ಎಗಳಾಗಿವೆ. ಉದಾಹರಣೆ ಭಾರತ, ಕರ್ನಾಟಕ. ಈ ಮೇಲಿನ 3 ಮುಖ್ಯ ರಚನಾ ವಿಧಾನಗಳನ್ನು ತಿಳಿದುಕೊಂಡಾಗ ಮಾತ್ರ ವೆನ್ ಚಿತ್ರಗಳ ಸಂಬಂಧವನ್ನು ಸರಳವಾಗಿ ಅರ್ಥೈಸಿಕೊಳ್ಳಬಹುದು. ಇಲ್ಲಿ ಪ್ರತಿ ಪ್ರಕಾರಗಳಲ್ಲಿ 3 ವೃತ್ತಗಳಿದ್ದು ಅವು ಒಂದೊಂದು ಪದವನ್ನು ಪ್ರತಿನಿಧಿಸುತ್ತವೆ. ಇಲ್ಲಿ ಎ ಬಿ ಸಿ ವೃತ್ತಗಳ ನಡುವೆ ಯಾವುದೇ ಆಂಶಿಕ ಸಂಬಂಧವಿಲ್ಲ, ಅವೆಲ್ಲವೂ ಪ್ರತ್ಯೇಕವಾಗಿವೆ. ಉದಾಹರಣೆ ಪ್ಯಾಂಟು, ಶರ್ಟು, ಟೈ. ವಿಜಯಪುರ, ಮೈಸೂರು, ಗುಲ್ಬರ್ಗ. ಏಷ್ಯಾ, ಆಸ್ಟ್ರೇಲಿಯಾ, ಆಫ್ರಿಕಾ. ಎ ಮತ್ತು ಬಿ ವೃತ್ತಗಳು ಸಿಯ ಆಂತರಿಕ ಭಾಗಗಳಾಗಿವೆ. ಆದರೆ ಎ ಮತ್ತು ಬಿ ನಡುವೆ ಯಾವುದೇ ಆಂಶಿಕ ಸಂಬಂಧವಿಲ್ಲ. ಉದಾಹರಣೆ ಏಷ್ಯಾ, ಭಾರತ, ಶ್ರೀಲಂಕಾ. ತರಕಾರಿಗಳು ಆಲೂಗಡ್ಡೆ, ಈರುಳ್ಳಿ. ಫುಟ್ಬಾಲ್, ಹಾಕಿ ಕ್ರೀಡೆಗಳು. ಎ ಮತ್ತು ಬಿ ವೃತ್ತಗಳು ಸಿ ವೃತ್ತದ ಆಂತರಿಕ ಭಾಗಗಳಾಗಿವೆ. ಅಲ್ಲದೆ ಎ ಮತ್ತು ಬಿ ವೃತ್ತಗಳ ನಡುವೆ ಆಂಶಿಕ ಸಂಬಂಧವಿದೆ. ಉದಾಹರಣೆ ಕಲಾವಿದರು, ನೃತ್ಯಗಾರರು, ಹಾಡುಗಾರರು. ಮಾನವರು, ಶಿಕ್ಷಕರು, ಪದವೀಧರರು. ಇಲ್ಲಿ ಎ ವೃತ್ತವು ಬಿ ವೃತ್ತದ ಆಂತರಿಕ ಭಾಗವಾಗಿದೆ. ಆದರೆ ಸಿ ವೃತ್ತವು ಎ ಮತ್ತು ಬಿ ವೃತ್ತದೊಂದಿಗೆ ಯಾವುದೇ ಆಂಶಿಕ ಸಂಬಂಧ ಹೊಂದಿಲ್ಲ. ಉದಾಹರಣೆ ಮಸಾಲ ಪದಾರ್ಥಗಳು, ಯಾಲಕ್ಕಿ, ಕಿತ್ತಳೆ. ಆಟಗಳು ಕಬಡ್ಡಿ, ಚಲನಚಿತ್ರ. ಮಹಿಳೆಯರು, ತಾಯಂದಿರು, ಪುರುಷರು. ಮಸಾಲೆ ಪದಾರ್ಥಗಳು ಯಾಲಕ್ಕಿ ಇದರೊಳಗೆ ಬರುತ್ತೆ, ಕಿತ್ತಳೆ ಬೇರೆ. ಆಟಗಳು ಕಬಡ್ಡಿ ಎ ಬಿ ಒಳಗೆ ಬರುತ್ತೆ, ಚಲನಚಿತ್ರ ಬೇರೆ. ಮಹಿಳೆಯರು, ತಾಯಂದಿರು ಎ ಬಿ ಒಳಗೆ ಬರುತ್ತೆ, ಸಿ ಪುರುಷರು ಬೇರೆ. ಇಲ್ಲಿ ಎ ವೃತ್ತವು ಬಿ ವೃತ್ತದ ಆಂತರಿಕ ಭಾಗವಾಗಿದೆ. ಅಲ್ಲದೆ ಸಿ ವೃತ್ತವು ಎ ಮತ್ತು ಬಿ ವೃತ್ತದೊಂದಿಗೆ ಆಂಶಿಕ ಸಂಬಂಧ ಹೊಂದಿದೆ. ಉದಾಹರಣೆ ಭಾರತೀಯರು, ನಟರು, ಏಷ್ಯನ್ನರು. ಪುರುಷರು, ತಂದೆ, ಹಾಡುಗಾರರು. ಎ ವೃತ್ತವು ಬಿಯ ಆಂತರಿಕ ಭಾಗವಾಗಿದೆ. ಹಾಗೆಯೇ ಬಿ ವೃತ್ತವು ಸಿಯ ಆಂತರಿಕ ಭಾಗವಾಗಿದೆ. ಉದಾಹರಣೆ ವರ್ಷ, ತಿಂಗಳು, ವಾರ. ಜಿಲ್ಲೆ, ದೇಶ, ರಾಜ್ಯ. ಕಲಾವಿದರು, ತಬಲ, ವಾದಕರು, ವಾದ್ಯಗಾರರು. ಎ ಬಿ ಮತ್ತು ಸಿ ವೃತ್ತಗಳು ಪರಸ್ಪರ ಆಂಶಿಕ ಸಂಬಂಧ ಹೊಂದಿವೆ. ಉದಾಹರಣೆ ಶಿಕ್ಷಕರು, ಹಾಡುಗಾರರು, ಪದವೀಧರರು. ವಿದ್ಯಾರ್ಥಿ, ಆಟಗಾರ, ಹುಡುಗ. ಎತ್ತರದವರು, ಭಾರತೀಯರು, ಕಪ್ಪು ಕೂದಲಿನವರು. ಎ ಮತ್ತು ಸಿ ವೃತ್ತಗಳು ಬಿ ವೃತ್ತದೊಂದಿಗೆ ಆಂಶಿಕ ಸಂಬಂಧ ಹೊಂದಿವೆ. ಆದರೆ ಎ ಮತ್ತು ಸಿ ವೃತ್ತಗಳು ಮಧ್ಯೆ ಯಾವುದೇ ಆಂಶಿಕ ಸಂಬಂಧವಿಲ್ಲ. ಉದಾಹರಣೆ ಬಟ್ಟೆ, ಹೂವು, ಕೆಂಪು. ಸಮಾಜ ಸೇವಕರು, ಕುಡುಕರು, ಕುಡುಕರಲ್ಲದವರು. ಎ ಮತ್ತು ಬಿ ವೃತ್ತಗಳು ಪರಸ್ಪರ ಆಂಶಿಕ ಸಂಬಂಧ ಹೊಂದಿವೆ. ಆದರೆ ಸಿಯು ಎ ಮತ್ತು ಬಿ ವೃತ್ತದೊಂದಿಗೆ ಯಾವುದೇ ಆಂಶಿಕ ಸಂಬಂಧ ಹೊಂದಿಲ್ಲ. ಉದಾಹರಣೆ ಸಹೋದರಿಯರು, ತಾಯಂದಿರು, ಸಹೋದರರು. ಕರ್ನಾಟಕ, ಕಾವೇರಿ ನದಿ, ಗಂಗಾ ನದಿ. ಇಲ್ಲಿ ಎ ಮತ್ತು ಬಿ ವೃತ್ತಗಳು ಪರಸ್ಪರ ಆಂಶಿಕ ಸಂಬಂಧ ಹೊಂದಿವೆ. ಅಲ್ಲದೆ ಸಿಯು ಎ ಮತ್ತು ಬಿ ವೃತ್ತಗಳೆರಡರಲ್ಲಿಯೂ ಇದ್ದು ಅವುಗಳೊಂದಿಗೆ ಆಂತರಿಕ ಸಂಬಂಧ ಹೊಂದಿದೆ. ಉದಾಹರಣೆ ಕನ್ನಡ ಮಾತನಾಡುವವರು, ಹಿಂದಿ ಮಾತನಾಡುವವರು, ಎರಡೂ ಭಾಷೆ ಮಾತನಾಡುವವರು. ಉಭಯವಾಸಿಗಳು, ಕಪ್ಪೆ, ಜಲಚರಗಳು. ಈ ಕೆಳಗೆ ಪ್ರಶ್ನೆ 1 ರಿಂದ 10 ರವರೆಗೆ 3 ಪದಗಳಿಂದ ಕೂಡಿದ ಒಂದು ಗುಂಪು ಕೊಡಲಾಗಿದೆ.
ಆ ಪದಗಳ ವಾಸ್ತವಿಕ ಸಂಬಂಧಕ್ಕೆ ಸರಿ ಹೊಂದುವ ಚಿತ್ರಗಳನ್ನು ಮೇಲೆ ಕೊಡಲಾದ ಚಿತ್ರಗಳಲ್ಲಿ ಗುರುತಿಸಿರಿ. ಮೊದಲನೇದು ಸೌರವ್ಯೂಹ ಸೂರ್ಯ ಚಂದ್ರ. ಐದನೇದು ಸೌರವ್ಯೂಹ ಸೂರ್ಯ ಚಂದ್ರ. ಎರಡನೇದು ಎಲೆಕ್ಟ್ರಾನಿಕ್ ವಸ್ತುಗಳು ಟಿವಿ ದೃಶ್ಯ ಮಾಧ್ಯಮ. ಎಲೆಕ್ಟ್ರಾನಿಕ್ ವಸ್ತುಗಳು ಟಿವಿ ದೃಶ್ಯ ಮಾಧ್ಯಮ. ಎಲೆಕ್ಟ್ರಾನಿಕ್ ವಸ್ತುಗಳೊಳಗೆ ಟಿವಿ ದೃಶ್ಯ ಮಾಧ್ಯಮ ಬರುತ್ತೆ, ಟಿವಿ ಬರುತ್ತೆ. ಸೌರವ್ಯೂಹದೊಳಗೆ ಸೂರ್ಯನು ಬರ್ತಾನೆ, ಚಂದ್ರನು ಬರ್ತಾನೆ. ಮೂರನೇದು ಚಹಾ, ಸ್ಟೇಷನರಿ, ಟ್ರಕ್ಕು ಎಲ್ಲ ಬೇರೆ ಬೇರೆ. ಚಹಾ ಬೇರೆ, ಸ್ಟೇಷನರಿ ಬೇರೆ, ಟ್ರಕ್ ಬೇರೆ. ನಾಲ್ಕು ಪುಸ್ತಕ, ಅಧ್ಯಾಯ, ಪ್ಯಾರಾಗ್ರಾಫ್. ಪುಸ್ತಕದೊಳಗೆ ಅಧ್ಯಾಯನೂ ಬರುತ್ತೆ, ಪ್ಯಾರಾಗ್ರಾಫ್ ಬರುತ್ತೆ. ಎರಡನೇದು ಪುಸ್ತಕ, ಅಧ್ಯಾಯ, ಪ್ಯಾರಾಗ್ರಾಫ್. ಪಕ್ಷಿಗಳು ಆನೆ, ಗೂಬೆ. ಪಕ್ಷಿಗಳೊಳಗೆ ಗೂಬೆ ಬರುತ್ತೆ, ಆನೆ ಸಪ್ರೇಟು. ಒಂದನೇದು 6 ಕಿತ್ತಳೆ ಹಣ್ಣು, ಸೇಬು ಹಣ್ಣು, ಬಾಳೆಹಣ್ಣು ಎಲ್ಲ ಬೇರೆ ಬೇರೆ. ಕಿತ್ತಳೆ ಹಣ್ಣು, ಸೇಬು ಹಣ್ಣು, ಬಾಳೆಹಣ್ಣು. ಏಳನೇದು ನಕ್ಷತ್ರ, ಚಂದ್ರ, ಸೂರ್ಯ. ನಕ್ಷತ್ರ, ಚಂದ್ರ, ಸೂರ್ಯ. ಪತ್ರಿಕೆಗಳು ಸಾಪ್ತಾಹಿಕ, ದಿನಪತ್ರಿಕೆ. ಪತ್ರಿಕೆಗಳು ಸಾಪ್ತಾಹಿಕ, ದಿನಪತ್ರಿಕೆ. ಮಾನವರು, ವೈದ್ಯರು, ಪಕ್ಷಿಗಳು. ಮಾನವರು, ವೈದ್ಯರು. ವೈದ್ಯರೊಳಗೆ ಮಾನವರು, ಪಕ್ಷಿಗಳು ಬೇರೆ. ತಂದೆ 10, ತಂದೆ ತಾಯಿ ಶಿಕ್ಷಕರು. ತಂದೆ ತಾಯಿ ಶಿಕ್ಷಕರು. 11 ಮೋಡ, ನದಿ, ಪರ್ವತ. ಮೋಡ, ನದಿ, ಪರ್ವತ. 12 ರಾಜಕಾರಣಿಗಳು, ಉದ್ಯೋಗಸ್ಥರು, ಪುರುಷರು. 12 ಇದರಲ್ಲಿಲ್ಲ. ರಾಜಕಾರಣಿಗಳು, ಉದ್ಯೋಗಸ್ಥರು, ಪುರುಷರು. ರಾಜಕಾರಣಿಗಳು ಪುರುಷರೊಳಗೆ ಬರ್ತಾರೆ, ಉದ್ಯೋಗಸ್ಥರು ಪುರುಷರೊಳಗೆ ಬರ್ತಾರೆ. ಪದವೀಧರರು 13. ಪದವೀಧರರು ಮಾನವರು, ಶಿಲೆಗಳು. ಪದವೀಧರರು ಮಾನವರೊಳಗೆ ಬರ್ತಾರೆ, ಶಿಲೆಗಳು ಬೇರೆ. ಸಹೋದರ, ಉದ್ಯೋಗಸ್ಥರು, ಸಹೋದರಿ. ಸಹೋದರ, ಉದ್ಯೋಗಸ್ಥರು, ಸಹೋದರಿ. ಸಹೋದರ, ಉದ್ಯೋಗಸ್ಥರು, ಸಹೋದರಿ. ಕೆಂಪು, ನೀಲಿ, ಹಸಿರು. ಕೆಂಪು, ನೀಲಿ, ಹಸಿರು. ಈ ವಿಡಿಯೋ ನಿಮಗೆ ಹೆಲ್ಪ್ ಆಗಿದ್ರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ಇನ್ನಷ್ಟು ಕಾಂಪಿಟೇಟಿವ್ ಎಕ್ಸಾಮ್ಸ್ ವಿಡಿಯೋ ಬೇಕಾದರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ.